ಇನ್ನು ರಾಜ್ಯದ ರಾಜಕೀಯ ವಿಚಾರಕ್ಕೆ ಬರೋಣ. ಈಗಾಗಲೇ ಬಿಜೆಪಿ ಮತ್ತು JDS ಮೈತ್ರಿಯನ್ನು ಮಾಡ್ಕೊಂಡಿವೆ. ಆದರೆ ಅಧಿಕೃತವಾಗಿ ಇದುವರೆಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಅನೌನ್ಸ್ಮೆಂಟು ಕೂಡ ಮಾಡಿಲ್ಲ. ಅತ್ತ ರಾಜ್ಯದ ಬಿಜೆಪಿ ನಾಯಕರಿಗೂ ಕೂಡ ಕೇಂದ್ರದ ಬಿಜೆಪಿಯಿಂದ ಯಾವುದೇ ಮಹತ್ತರವಾದಂಥ ಸೂಚನೆ ಬಂದಿಲ್ಲ. ಇದೆಲ್ಲದರ ನಡುವೆ ಇವತ್ತು HD ಕುಮಾರಸ್ವಾಮಿ ಅವರು ದೆಹಲಿಗೆ ತೆರಳಿದ್ದಾರೆ. ನಾಳೆ ಅಮಿತ್ ಶಾ ಮತ್ತು ಬಿಜೆಪಿಯ ಹಿರಿಯ ನಾಯಕರನ್ನ ಭೇಟಿ ಆಗ್ತಾರೆ. ಇದರ ಜೊತೆಗೆ ಯಾವ ರೀತಿ ಸೀಟು ಹಂಚಿಕೆ ಮಾಡ್ಕೋಬೇಕು, ಯಾವೆಲ್ಲ ಸೀಟ್ಗಳನ್ನು JDS ಕೇಳುತ್ತೆ, ಎಲ್ಲ ವಿಚಾರಗಳ ಬಗ್ಗೆ ದೊಡ್ಡದಾಗಿ ಚರ್ಚೆ ಆಗ್ತಾ ಇದೆ. ಜೆಡಿಎಸ್ ಬಿಜೆಪಿ ಕ್ಷೇತ್ರ ಹಂಚಿಕೆಗೆ ಫಿಕ್ಸ್ ಆಯಿತು ಮುಹೂರ್ತ. ನಾಳೆ ದೆಹಲಿಯಲ್ಲಿ ಕಮಲದಳ ನಾಯಕರ ಕ್ಷೇತ್ರ ಹಂಚಿಕೆ ಚರ್ಚೆ. ರಾಜ್ಯದಲ್ಲಿ ಬಿಜೆಪಿ JDS ಮೈತ್ರಿಯಾಗಿ 3 ತಿಂಗಳು ಕಳೆದರೂ ಕಗ್ಗಂಟಾಗೆ ಉಳಿದಿದ್ದ ಕ್ಷೇತ್ರ ಹಂಚಿಕೆ ವಿಚಾರ ಕೊನೆಗೂ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ನಾಳೆ ಹೈಕಮಾಂಡ್ ನಾಯಕರ ಜೊತೆ ಮಾಜಿ ಸಿಎಂ HD ಕುಮಾರಸ್ವಾಮಿ ಕ್ಷೇತ್ರ ಹಂಚಿಕೆ ವಿಚಾರವಾಗಿ ಅಂತಿಮ ಮಾತುಕತೆ ನಡೆಸಲಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಕಟ್ಟಿಹಾಕಿ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲಲು ಈಗಾಗಲೇ ಬಿಜೆಪಿ JDS ಮೈತ್ರಿ ಮಾಡಿಕೊಂಡಿದೆ. ಮೈತ್ರಿಯಾಗಿ ಸುಮಾರು 3 ತಿಂಗಳು ಕಳೆದರೂ ಬಿಜೆಪಿ JDS ನಡುವೆ ಕ್ಷೇತ್ರ ಹಂಚಿಕೆ ವಿಚಾರ ಕಗ್ಗಂಟಾಗಿ ಉಳಿದಿತ್ತು. ಬಿಜೆಪಿ ರಾಷ್ಟ್ರೀಯ ನಾಯಕರನ್ನ ಭೇಟಿಯಾಗಿ ಮಾತುಕತೆ ಮಾಡಿಕೊಂಡು ಕುಮಾರಸ್ವಾಮಿ ಬಂದಿದ್ರೂ ಯಾವುದೇ ಕ್ಷೇತ್ರ ಹಂಚಿಕೆಯ ಗೊಟ್ಟು ಮಾತ್ರ ಬೆಟ್ಟು ಕೊಟ್ಟಿರಲಿಲ್ಲ. ಆದ್ರೀಗ ಕ್ಷೇತ್ರ ಹಂಚಿಕೆ ವಿಚಾರ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ಇಂದು ದೆಹಲಿಗೆ ತೆರಳಿರುವ ಮಾಜಿ ಸಿಎಂ ಕುಮಾರಸ್ವಾಮಿ ಕ್ಷೇತ್ರ ಹಂಚಿಕೆ ವಿಚಾರವಾಗಿ ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆ ಮಾಡಲಿದ್ದಾರೆ. 2 ದಿನಗಳ ಕಾಲ ದೆಹಲಿಯಲ್ಲಿ ವಾಸ್ತವ್ಯ ಹೂಡಲಿರುವ ಕುಮಾರಸ್ವಾಮಿ ಪ್ರಧಾನಿ ಮೋದಿ, ಅಮಿತ್ ಶಾ ಇಬ್ಬರ ಜೊತೆ ಕ್ಷೇತ್ರ ಹಂಚಿಕೆ ಮಾತುಕತೆ ಮಾಡಲಿದ್ದಾರೆ. ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ಅಭ್ಯರ್ಥಿ ಆಯ್ಕೆ ಮತ್ತು ಚುನಾವಣಾ ತಂತ್ರಗಾರಿಕೆ ಕುರಿತು ಮುಕ್ತ ಮಾತುಕತೆ ಮಾಡಲಿದ್ದಾರೆ. ಕುಮಾರಸ್ವಾಮಿ ದೆಹಲಿ ಪ್ರಯಾಣ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಸೀಟ್ ಶೇರಿಂಗ್ ಮಾತುಕತೆ ವೇಳೆ ವಿಜಯೇಂದ್ರ ಕೂಡ ಭಾಗಿಯಾಗುವ ಸಾಧ್ಯತೆಯಿದೆ. ಸೀಟ್ ಹಂಚಿಕೆ ಹಿಂದೆ ಕಮಲದಳ ನಾಯಕರ ಲೆಕ್ಕಾಚಾರ. 5 ರಿಂದ 7 ಕ್ಷೇತ್ರಗಳ ಮೇಲೆ ಕುಮಾರಸ್ವಾಮಿ ಒಲವು. ಸೀಟ್ ಶೇರಿಂಗ್ ವಿಚಾರದಲ್ಲಿ ಕಮಲದಳ ನಾಯಕರು ಸಾಕಷ್ಟು ಲೆಕ್ಕಾಚಾರ ಹಾಕೊಂಡಿದ್ದಾರೆ. ಅದರಲ್ಲೂ ಕಾಂಗ್ರೆಸ್ಗೆ ಟಕ್ಕರ್ ಕೊಡಲು ಸೂಕ್ತ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವ ಪ್ಲಾನ್ ಮಾಡಿಕೊಂಡಿದ್ದಾರೆ. ಇಂದು ಸಂಜೆ ದೆಹಲಿಗೆ ತೆರಳಬೇಕಿದ್ದ ಕುಮಾರಸ್ವಾಮಿ ಹಿರೇರು ಎಂಬಂತೆ ಮಧ್ಯಾಹ್ನವೇ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಎಲ್ಲ ಆಯಾಮದಲ್ಲೂ ಲೆಕ್ಕಾಚಾರ ಹಾಕಿ ಕ್ಷೇತ್ರ ಹಂಚಿಕೆ ಮಾಡಿಕೊಂಡು 2024ರ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ತಪ್ಪು ನಡೆಯದಂತೆ ಕಮಲದಳ ನಾಯಕರು ತಂತ್ರಗಾರಿಕೆ ರೂಪಿಸುತ್ತಿದ್ದಾರೆ. ಕನಿಷ್ಠ 5 ರಿಂದ 7 ಲೋಕಸಭಾ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿರುವ ದಳಪತಿಗಳು ಬಿಜೆಪಿ ಹೈಕಮಾಂಡ್ ನಾಯಕರು ಮುಂದೆ 6 ಕ್ಷೇತ್ರಗಳನ್ನ ಕೇಳಲು ನಿರ್ಧಾರ ಮಾಡಿಕೊಂಡಿದ್ದಾರಂತೆ. ಅದರಲ್ಲಿ ಪ್ರಮುಖವಾಗಿ ಹಳೆ ಮೈಸೂರು ಭಾಗದ ಮಂಡ್ಯ, ಹಾಸನ, ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಸೇರಿ 7 ಕ್ಷೇತ್ರದ ಮೇಲೆ ಒಲವು ಹೊಂದಿದ್ದಾರೆ. ಈ ಕ್ಷೇತ್ರಗಳಲ್ಲಿ ಕನಿಷ್ಠ 4 ಕ್ಷೇತ್ರಗಳು ಅಂದ್ರೆ ಹಾಸನ, ಮಂಡ್ಯ, ಕೋಲಾರ, ತುಮಕೂರು ಕ್ಷೇತ್ರವನ್ನ JDS ತೆಕ್ಕೆಗೆ ತೆಗೆದುಕೊಳ್ಳಲು ಕುಮಾರಸ್ವಾಮಿ ತೀರ್ಮಾನ ಮಾಡಿದ್ದಾರೆ. ಈ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಮತ್ತೆ JDS ಬಾವುಟವನ್ನ ಹಾರಿಸಲು ದಳಪತಿಗಳು ಸಜ್ಜಾಗಿದ್ದಾರೆ. ಇಷ್ಟೆಲ್ಲ ತಂತ್ರ ಪ್ರತಿತಂತ್ರದ ನಡುವೆ ಗುಟ್ಟು ಬಿಟ್ಟುಕೊಡದ ಕುಮಾರಸ್ವಾಮಿ ನನ್ನ ವೈಯಕ್ತಿಕ ಕೆಲಸಕ್ಕೆ ದೆಹಲಿಗೆ ಹೋಗ್ತಿದ್ದೇನೆ, ಬಂದ ಮೇಲೆ ಎಲ್ಲ ಹೇಳ್ತೇನೆ ಅಂದ್ರು. ಯಾವ ಹಂಚಿಕೆನೂ ಇಲ್ಲಪ್ಪ. ಬೇರೆ ನಾನು ಡೆಲ್ಲಿಗೆ ಹೋಗೋದು ವಿಶೇಷನಾ? ಡೆಲ್ಲಿಗೆ ಹೋಗ್ತಿರೋದೇನು ವಿಶೇಷ ಏನಿಲ್ಲ. ನನ್ನ ಯಾವುದೋ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಏನಿಲ್ಲ ಆ ಥರ ಯಾವುದೂ ಇಲ್ಲ. ಬಂದ್ಮೇಲೆ ಮಾತಾಡ್ತೀನಿ. 5 ರಿಂದ 7 ಲೋಕಸಭಾ ಕ್ಷೇತ್ರಗಳ ಮೇಲೆ ಒಲವು JDS ಹೊಂದಿದ್ರೆ, ಇತ್ತ ಬಿಜೆಪಿ 3 ರಿಂದ 4 ಕ್ಷೇತ್ರಗಳನ್ನ JDSಗೆ ಬಿಟ್ಟುಕೊಡುವ ಲೆಕ್ಕಾಚಾರದಲ್ಲಿದೆ. ಅದೇನೇ ಇರಲಿ, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಟ್ಟಿ ಹಾಕಿ ಬಿಜೆಪಿ JDS ಮೈತ್ರಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.